ನಕಲಿ ಆಸ್ಪತ್ರೆ ಮೆಡಿಕಲ್ ಶಾಪ್ಗಳ ವಿರುದ್ಧ ದಾವಣಗೆರೆ ಜಿಲ್ಲಾಡಳಿತ ಸಮರ ಸಾರಿದೆ. ಯಾವುದೇ ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ದ ನರ್ಸಿಂಗ್ ಹೋಮ್ ಮೆಡಿಕಲ್ ಶಾಪ್ಗಳನ್ನು ಸೀಸ್ ಮಾಡಿದ್ದಾರೆ. ದಾವಣಗೆರೆ ತಹಸೀಲ್ದಾರ್ ಅಶ್ವಥ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಟಿಎಚ್ಒ ದೇವರಾಜ್, ಆಯುಷ್ ಅಧಿಕಾರಿ ಯೋಗೇಂದ್ರ ಕುಮಾರ್ ಸಾಥ್ ನೀಡಿದ್ದಾರೆ. ಹಳೆಯ ದಾವಣಗೆರೆ ರಿಂಗ್ ರೋಡ್ನಲ್ಲಿದ್ದ ಕ್ಲೌಡ್ ಆಸ್ಪತ್ರೆ ಜಪ್ತಿ ಮಾಡಲಾಗಿದೆ. ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ದ ಮೆಡಿಕಲ್ ಶಾಪ್ ಸಹ ಸೀಸ್ ಮಾಡಿದ್ದಾರೆ. ಭಾಷಾನಗರದಲ್ಲಿ ಎಸ್ಕೆ ಮೆಡಿಕಲ್ಸ್ ಅನ್ನ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ನಿನ್ನೆ ಬಿರುಗಾಳಿ ಸಹಿತ ಭಾರೀ ಮಳೆ ಆಗಿದ್ದು, ಜಿಲ್ಲೆಯ ಹಲವು ಕಡೆ ನಾನಾ ಅವಾಂತರ ಸೃಷ್ಟಿಯಾಗಿದೆ. 1 ಎಕರೆಯಲ್ಲಿ ಬೆಳೆದಿದ್ದ ಪಪಾಯಿ ಬೆಳೆ ನೆಲ ಕಚ್ಚಿ ಸಂಪೂರ್ಣ ನಾಶ ಆಗಿದೆ. ಕೋಲಾರ ಗ್ರಾಮದ ಬಾಬು ಶೆಟ್ಟಿ ಪಪಾಯಿ ಬೆಳೆ ಕಳೆದು ಕಂಗಾಲಾಗಿದ್ದಾರೆ. 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಪಪಾಯಿ ಬೆಳೆಸಿದ್ರು. ಪಪಾಯ ನಾಟಿ ಮಾಡಿ 5 ತಿಂಗಳು ಕಳೆದಿದ್ದು, ಇನ್ನೆರಡು ತಿಂಗಳಲ್ಲಿ ಪಪಾಯ ಕಟಾವಿಗೆ ಬರ್ತಾ ಇತ್ತು. ಆದರೆ ಅಕಾಲಿಕ ಮಳೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಸರ್ಕಾರ ಬೆಳೆ ಪರಿಹಾರವನ್ನ ಒದಗಿಸಬೇಕು ಅಂತ ರೈತ ಬಾಬು ಶೆಟ್ಟಿ ಆಗ್ರಹಿಸಿದ್ದಾರೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಪರಿಣಾಮ 2 ಮಕ್ಕಳು ಸೇರಿ 5 ಗಾಯ ಆಗಿದೆ. ಬೀದರ್ ಜಿಲ್ಲೆಯ ಕಮಠಾಣ ಗ್ರಾಮದಲ್ಲಿ ಘಟನೆ ನಡೆದಿದೆ. ಯುವರಾಜ್ ಅನ್ನೋರಿಗೆ ಸೇರಿದ ಮನೆಯ ಮೇಲ್ಛಾವಣಿ ಕುಸಿದಿದೆ. ದುರ್ಘಟನೆಯಲ್ಲಿ ಯುವರಾಜ್, ಮಂಗಲಾಬಾಯಿ, ಅರುಣ್, ಅಜಯ್ ಸೇರಿ 5 ಗಾಯ ಆಗಿದೆ. ಗಾಯಾಳುಗಳಿಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಂಪೂರ್ಣ ಶಿಥಿಲಾವಸ್ಥೆಗೊಂಡಿದ್ದ ಪರಿಣಾಮ ದುರ್ಘಟನೆ ಸಂಭವಿಸಿದೆ. ಮುಂಗಾರು ಪೂರ್ವ ಮಳೆಗೆ ಬಳ್ಳಾರಿಯಲ್ಲೂ ಅವಾಂತರ ಮುಂದುವರೆದಿದೆ. ವಿಜಯನಗರ ಜಿಲ್ಲೆಯ ಉಜ್ಜಯಿನಿಯಲ್ಲಿ ಈ ಘಟನೆ ನಡೆದಿದೆ. ಗಾಳಿ ಮಳೆಗೆ ಬೆಳೆದು ನಿಂತ ಬಾಳೆ ನೆಲಕ್ಕುರುಳಿದೆ. ಮತ್ತೊಂದು ಕಡೆ ನಿಂಬಳಗೆರೆ ಶಾಲೆಯ ಕಟ್ಟಡ ಸೋರ್ತಾ ಇರೋದಕ್ಕೆ ಮೇಲ್ಛಾವಣಿಗೆ ಕಬ್ಬಿಣದ ಶೀಟ್ ಅನ್ನ ಹಾಕಿದ್ರು. ಆದರೆ ಗಾಳಿಗೆ ಶೀಟ್ ಹಾರಿ ಹೋಗಿ ಮಕ್ಕಳು ಪರದಾಟ ನಡೆಸಿದ್ರು. ಜೊತೆಗೆ ಮಂಗಾಪುರ, ಯರಮ್ಮನಹಳ್ಳಿಯಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಹಾನಿ ಉಂಟು ಮಾಡಿದೆ. ಪಪಾಯ ಸೇರಿದಂತೆ ಹಲವು ಬೆಳೆಗಳು ಹಾನಿಯಾಗಿದೆ. ಬೆಂಗಳೂರಿನಲ್ಲಿ ಸುರಿದ ಮಳೆಯಿಂದ ಕೆಆರ್ಪುರದಲ್ಲಿ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಿದೆ. ರಾಜಕಾಲುವೆ ಪಕ್ಕದಲ್ಲಿರುವಂತಹ 100 ಮನೆಗಳಿಗೆ ಕೊಳಚೆ ನೀರು ನುಗ್ಗಿ ಜನ ಪರದಾಡಿದ್ದಾರೆ. ರಾಮಮೂರ್ತಿ ನಗರದ ಅಂಬೇಡ್ಕರ್ ನಗರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಇತ ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಕಿಡಿಕಾರಿದ್ದು, ಗೆಲ್ಲಿಸಿ ಯಾವುದೇ ಪ್ರಯೋಜನ ಇಲ್ಲ. ಆಗ ಸಚಿವರಾಗಿದ್ದು ಈಗ ಶಾಸಕರಾಗಿದ್ರೂ ನಮ್ಮ ಸಮಸ್ಯೆಗಳಿಗೆ ಮುಕ್ತಿ ಇಲ್ಲ. ಮನೆಗಳ ಮರು ನಿರ್ಮಾಣಕ್ಕೆ 2 ಬಾರಿ ಟೆಂಡರ್ ಕರೆದಿದ್ರು. ಇಲ್ಲಿನ ಸ್ಲಂ ನಿವಾಸಿಗಳ ಮನೆ ಅಭಿವೃದ್ಧಿಗೆ ಸಿದ್ದರಾಮಯ್ಯ ಅನುದಾನ ನೀಡಿದ್ರು. ಶಾಸಕ ಬೈರತಿ ಅವರೇ ನೀಡಿದ ಹಣ ಎಲ್ಲಿ ಹೋಯ್ತು? ನೀರಲ್ಲಿ ಕೊಚ್ಚಿ ಹೋಯ್ತಾ ಅಂತ ಪ್ರಶ್ನಿಸಿದ್ದಾರೆ. ಸರ್ಕಾರಕ್ಕೆ ನಮ್ಮಂತವರ ಸಮಸ್ಯೆಗಳು ಕಾಣಲ್ಲ ಅಂತ ಸಂತ್ರಸ್ತರು ಕಿಡಿಕಾರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.